ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೋಯಾಬೀನ್ ಪಲಾವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಸೋಯಾಬೀನ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ನೆಕ್ಸ್ಟು ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಬೇಕು. ಸೊ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಬೇಕು. ಅದು ಎಣ್ಣೆ ಹಾಕ್ಕೊಂಡು ಬಿಟ್ಟಾದಮೇಲೆ, ಎಣ್ಣೆ ಕಾದಾದಮೇಲೆ ಪಲಾವ್ ಎಲೆ ಹಾಕಬೇಕು. ನಾನು ಫಸ್ಟು ಒಣಗಿದ ಪಲಾವ್ ಎಲೆ ಹಾಕಿದೆ, ನಂತರ ಹಸಿ ಪಲಾವ್ ಎಲೆ ಹಾಕಿದೆ. ಅದು ಫುಲ್ಲು ಫ್ರೈ ಆದಮೇಲೆ, ಅದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಈರುಳ್ಳಿ ಹಾಕಾದ್ಮೇಲೆ ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಕೈಯಾಡಿಸುತ್ತಾ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ ಫ್ರೈ ಆದಮೇಲೆ ಕೆಂಪಗಾಗಬೇಕು. ಅದು ಫ್ರೈ ಆದಮೇಲೆ ಹಸಿಮೆಣಸು ಹಾಕಬೇಕು. ಹಸಿಮೆಣಸು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಹಸಿ ವಾಸನೆ ಹೋಗೋ ಮಟ್ಟ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಚೂರು ಅದು ಫ್ರೈ ಆದಮೇಲೆ ಅದಕ್ಕೆ ಕೊತ್ತಂಬರಿ ಪೇಸ್ಟ್ ಮಾಡಿದ್ವಲ್ಲ, ಆ ಪೇಸ್ಟನ್ನ ಹಾಕಬೇಕು. ಅದನ್ನ ಸರಿ ಹಸಿ ವಾಸನೆ ಹೋಗೋ ಮಟ್ಟ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಕೈಯಾಡ್ತಾನೆ ಇರಬೇಕು. 1 ಸೆಕೆಂಡು ಕೈಯಾಡ್ತಾನೆ ಇರಬೇಕು. ನೆಕ್ಸ್ಟು ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿಬಿಟ್ಟು ಅದನ್ನು ಕೈಯಾಡಬೇಕು. ಚೆನ್ನಾಗಿ ಫ್ರೈ ಆಗೋವರೆಗೂ ಕೈಯಾಡಬೇಕು. ಚೆನ್ನಾಗಿ ಫ್ರೈ ಆಗಿ ಇದಾದಮೇಲೆ ಸೋಯಾಬೀನ್ನ ಒಂದು 10 ನಿಮಿಟ್ಸಿಂದನೇ ನೀರು ಹಾಕಿ ಇಡಬೇಕು. ನಂತರ ಈ ಥರ ಆಗುತ್ತೆ. ಅದನ್ನು ಹಿಂಡಿಬಿಟ್ಟು ನಾವು ಹಾಕಬೇಕು ಪಾತ್ರೆಗೆ. ಅದನ್ನು ಸರಿಯಾಗಿ ಚೆನ್ನಾಗಿ ಹಿಂಡಿ ಪಾತ್ರೆಯಲ್ಲಿ ಹಾಕಬೇಕು. ಪಾತ್ರೆಯಲ್ಲಿ ಹಾಕಿಬಿಟ್ಟು ಈಗೆಲ್ಲ ಚೆನ್ನಾಗಿ ಹಿಂಡಿ ಪಾತ್ರೆಗೆ ಹಾಕ್ಕೊಂಡೆ. ನಂತರ ಅದನ್ನು ಬೌಲ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸ್ಪೂನ್ ತೊಗೊಂಡು ಚೆನ್ನಾಗಿ ಅದನ್ನು ಎಲ್ಲದೂ ಅದಕ್ಕೆ ಹತ್ಕೋಬೇಕು. ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋ ಮಟ್ಟನೂ ಅದನ್ನು ಫುಲ್ ಕೈಯಾಡ್ತಾನೆ ಇರಬೇಕು. ಈಗ ಮೊಸರು ಹಾಕಬೇಕು. ಒಂದು ಬೌಲಲ್ಲಿ ಮೊಸರು, 1 ಕಪ್ ಮೊಸರು ಹಾಕಿದರೆ ಸಾಕು, ಅಂದರೆ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಆದರೆ ಸಾಕು. ಮೊಸರು ಹಾಕ್ಕೊಂಡ್ಬಿಟ್ಟು ನಂತರ ಗರಂ ಮಸಾಲ ಹಾಕಬೇಕು. ಅದಕ್ಕೆ ಮೊಸರು ಹಾಕಿಬಿಟ್ಟು ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಹಾಕಿದಾದಮೇಲೆ ಅದಕ್ಕೆ ಅರಿಶಿನ ಹಾಕಬೇಕು. ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಹಾಕಬೇಕು. ಈಗ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಉಪ್ಪು ಹಾಕಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಫುಲ್ ಬಾಯ್ಲ್ ಆಗೋ ಮಟ್ಟ ಕೈಯಾಡ್ತಾನೆ ಇರಬೇಕು. ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಹೊತ್ತುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಆದಮೇಲೆ ಅದನ್ನು ಚೆನ್ನಾಗಿ ಕೈಯಾಡಿ ಆದಮೇಲೆ ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿರಬೇಕು. ಅಕ್ಕಿನ ಈಗ ಪಾತ್ರೆಯಲ್ಲಿ ಹಾಕಬೇಕು. ಅಕ್ಕಿನ ಈಗ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು 1.5 ಅಕ್ಕಿ ಹಾಕಿದ್ದು ಲೋಟದಲ್ಲಿ ಅಳತೆ ಮಾಡಿಬಿಟ್ಟು ಅದಕ್ಕೆ ನಾವು 1.5 ಚರಿಗೆ ನೀರು ಹಾಕಿದ್ದು. ಅದು 1.5 ಚರಿಗೆ ನೀರು ಹಾಕೋಕ್ಕಿಂತ ಮುಂಚೆನೇ ನಾವು ಅಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ತಾ ಅದನ್ನು ಫ್ರೈ ಮಾಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು 1.5 ಲೋಟ ಅಕ್ಕಿಗೆ ನಾನು 1.5 ಚರಿಗೆ ನೀರು ಹಾಕಿರೋದು. ನಮಗೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಮೇಲೆ ಉಪ್ಪು ಹಾಕೋಬೇಕು. ಅದನ್ನು ಕೈಯಾಡ್ಕೊಂಡ್ಬಿಟ್ಟು ಆ ಉಪ್ಪನ್ನು ಹಾಕಿದ್ದನ್ನು ಕೈಯಾಡ್ಕೊಂಡ್ಬಿಟ್ಟು ನಂತರ ನಾವು ಎಷ್ಟು ಲೋಟ ಅಕ್ಕಿಗೆ ನೀರು ಹಾಕಬೇಕು ಅನ್ನೋದನ್ನು ನಾನು 1.5 ಲೋಟ ಅಕ್ಕಿಗೆ 1.5 ಚರಿಗೆ ನೀರನ್ನು ಹಾಕಿದ್ದೆ. ಅದನ್ನು ಚೆನ್ನಾಗಿ ಕೈಯಾಡಬೇಕು. ಚೆನ್ನಾಗಿ ಕೈಯಾಡಾದಮೇಲೆ ಕೈಯಾಡಬೇಕು. ಈಗ 2 ಸ್ಪೂನ್ ತುಪ್ಪ ಹಾಕಬೇಕು. 2 ಸ್ಪೂನ್ ತುಪ್ಪನ ಹಾಕಬೇಕೀಗ. ನಾನು ಇನ್ನೊಂದು ಸ್ಪೂನ್ ಹಾಕ್ಕೊತಾ ಇದ್ದೆ. ಈಗ
ಮೆಂತ್ಯ ಸೊಪ್ಪಾದರೂ ಇಲ್ವಾ ಪುದೀನ ಸೊಪ್ಪಾದರೂ ಎರಡರಲ್ಲಿ ಯಾವುದಾದ್ರೂ ಒಂದು ಸೊಪ್ಪನ್ನು ಹಾಕಬೇಕು. ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೆ. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಬೇಕು ಕೈಯಲ್ಲಿ, ಆ ಥರ ಮಾಡಿ, ಅಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ. ಅದನ್ನ ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಕೈಯಾಡಬೇಕು. ನಂತರ ವಿಶಿಲ್ ಹೊಡಿಸ್ಬೇಕು. 2 ವಿಶಿಲನ್ನ ಹೊಡಿಸ್ಬೇಕು. 2 ವಿಶಿಲ್ ಆದ ನಂತರ ಒಂದು 10 ನಿಮಿಟ್ಸ್ ಬಿಡಬೇಕು. ಇನ್ನೂ ವಿಶಿಲ್ ಆಗ್ತಾಯಿದೆ. ಈಗ ವಿಶಿಲ್ ಆಗಿದೆ. 10 ನಿಮಿಷ ಬಿಟ್ಟದ್ದು ಆದಮೇಲೆ ಕುಕ್ಕರನ್ನು ತೆಗಿಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಸೊ ಈಗ ಅದನ್ನು ಕೈಯಾಡಿಬಿಟ್ಟು ಸ್ಪೂನಲ್ಲಿ ಒಂದು ತಟ್ಟೆಗೆ ಹಾಕೋಣ. ಟೇಸ್ಟ್ ಚೆನ್ನಾಗಾಗುತ್ತೆ. ಬಟ್ ಮಾತ್ರ ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಆಗಿದೆ, ಚೆನ್ನಾಗಾಯಿತು. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.